ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. SSLC ಸ್ಟೂಡೆಂಟ್ಸ್ ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಎಲ್ಲರ ಮೈಂಡ್ನಲ್ಲಿರೋ ಒಂದು ಬಿಗ್ ಕ್ವಶನ್ ಅಂದರೆ, ಒಬ್ಬ ಆವ್ರೇಜ್ ಸ್ಟೂಡೆಂಟ್ SSLCಯಲ್ಲಿ 90% ಸ್ಕೋರ್ ಮಾಡೋದಕ್ಕೆ ಸಾಧ್ಯನಾ? ಈ ಬಗ್ಗೆ ಹೌದು ಅಂತಾರೆ ಎಕ್ಸ್ಪರ್ಟ್ಸ್. ಬರೀ ಟಾಪರ್ಸ್ ಮಾತ್ರ 90% ಪಡೆಯೋದಕ್ಕೆ ಸಾಧ್ಯ ಅನ್ನೋದು ತಪ್ಪು. ಇದು ಬರೀ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಇದು ನಿಮ್ಮ ಸ್ಮಾರ್ಟ್ ಪ್ರಿಪರೇಷನ್ ಹಾಗೆಯೇ ಎಕ್ಸಾಮ್ ಸ್ಟ್ರಾಟಜಿ ಮೇಲೆ ನಿಂತಿದೆ. ಫಸ್ಟ್ ಆಫ್ ಆಲ್, ನೀವು ಎಕ್ಸಾಮ್ ಪ್ಯಾಟರ್ನ್ ಮತ್ತು ಬ್ಲೂ ಪ್ರಿಂಟನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. SSLC ಎಕ್ಸಾಮ್ಸ್ನಲ್ಲಿ ಬರುವಂತಹ ಕ್ವಶನ್ಸ್ ಒಂದು ಪ್ರೆಡಿಕ್ಟಬಲ್ ಫಾರ್ಮ್ಯಾಟ್ನಲ್ಲಿ ಇರುತ್ತೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಪ್ರಾಕ್ಟೀಸ್ ಮಾಡಿದರೆ ಯಾವ ಟಾಪಿಕ್ಸ್ ರಿಪೀಟ್ ಆಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಬರೀ ಹಾರ್ಡ್ ವರ್ಕ್ ಮಾಡೋ ಬದಲು ಈ ಥರ ಸ್ಮಾರ್ಟ್ ವರ್ಕ್ ಮಾಡಿದ್ರೆ 90% ಸ್ಕೋರ್ ನಿಮ್ಮ ಲೈಫ್ನಲ್ಲಿ ಈಸಿಯಾಗಿ ಲ್ಯಾಂಡ್ ಆಗಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಅಂದರೆ ಆನ್ಸರ್ ಪ್ರೆಸೆಂಟೇಷನ್. ನಿಮ್ಮ ರೈಟಿಂಗ್ ನೀಟಾಗಿರಲಿ, ಇಂಪಾರ್ಟೆಂಟ್ ಕೀ ಪಾಯಿಂಟ್ಸನ್ನು ಅಂಡರ್ಲೈನ್ ಮಾಡಿ ಮತ್ತು ಆನ್ಸರ್ಸನ್ನು ಪ್ರಾಪರ್ ಆಗಿ ಸ್ಟ್ರಕ್ಚರ್ ಮಾಡಿ. ಎಕ್ಸಾಮಿನರ್ಸ್ ನಿಮ್ಮ ಆನ್ಸರ್ ಶೀಟ್ ನೋಡಿದಾಗ ಅವರಿಗೆ ಒಂದೊಳ್ಳೆ ಇಂಪ್ರೆಷನ್ ಬರಬೇಕು. ಲ್ಯಾಂಗ್ವೇಜಸ್ ಹಾಗೆಯೇ ಸೋಷಿಯಲ್ ಸೈನ್ಸ್ನಲ್ಲಿ ಪಾಯಿಂಟ್ ವೈಸ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಓವರ್ ಆಲ್ ಸ್ಕೋರನ್ನು ಬೂಸ್ಟ್ ಮಾಡೋದಕ್ಕೆ ಒಂದೊಳ್ಳೆ ಆಪರ್ಚುನಿಟಿ. ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ ಹಾಲ್ನಲ್ಲಿ ತುಂಬಾ ಕ್ರೂಷಿಯಲ್. ಮನೆಯಲ್ಲಿ ಓದುವಾಗಲೇ ಒಂದು ಕ್ವಶನ್ಗೆ ಎಷ್ಟು ಟೈಮ್ ಬೇಕು ಅಂತ ಪ್ರಾಕ್ಟೀಸ್ ಮಾಡಿ. ಯಾವುದೋ ಒಂದು ಟಫ್ ಕ್ವಶನ್ಗೆ ತುಂಬ ಟೈಮ್ ವೇಸ್ಟ್ ಮಾಡಬೇಡಿ. ಹಾಗೆ ಮಿಸ್ ಮಾಡದೆ ಎಲ್ಲ ಕ್ವಶನ್ಗಳನ್ನು ಕೂಡ ಅಟೆಂಡ್ ಮಾಡಿ. ಯಾವುದಾದ್ರೂ ಪ್ರಶ್ನೆ ಗೊತ್ತಿಲ್ಲ ಅಂದರೂ ಅದಕ್ಕೆ ರಿಲೇಟೆಡ್ ಪಾಯಿಂಟ್ಸ್ ಬರೆದ್ರೆ ಸ್ಟೆಪ್ ಮಾರ್ಕ್ಸ್ ಸಿಗೋ ಸಾಧ್ಯತೆ ಕೂಡ ಇರುತ್ತೆ. ಇಂತಹ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಿದ್ರೆ ನಿಮ್ಮ ರಿಸಲ್ಟ್ಸ್ ಖಂಡಿತ ಇಂಪ್ರೂವ್ ಆಗುತ್ತೆ. ಕೊನೆಯದಾಗಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. SSLC ಅನ್ನೋದು ಬರೀ ನಾಲೆಡ್ಜ್ ಟೆಸ್ಟ್ ಅಲ್ಲ, ಇದು ನಿಮ್ಮ ಪ್ರಿಪರೇಷನ್ ಹಾಗೇನೆ ಕಾನ್ಫಿಡೆನ್ಸ್ ಟೆಸ್ಟ್ ಕೂಡ ಹೌದು. ಸ್ಟೂಡೆಂಟ್ಸ್, ನೀವು ಆವ್ರೇಜ್ ಆಗಿರಬಹುದು, ಆದರೆ ನಿಮ್ಮ ಎಫರ್ಟ್ ಅಬವ್ ಆವ್ರೇಜ್ ಇರಲಿ. ದಿನಾನು ರಿವಿಷನ್ ಮಾಡಿ ಮತ್ತು ಪಾಸಿಟಿವ್ ಆಗಿರಿ. ಒಬ್ಬ ಆವ್ರೇಜ್ ಸ್ಟೂಡೆಂಟ್ ಮತ್ತು 90% ಸ್ಕೋರರ್ ನಡುವೆ ಇರೋ ಒಂದೇ ಒಂದು ಡಿಫರೆನ್ಸ್ ಅಂದರೆ ಅದು ಸರಿಯಾದ ಪ್ಲಾನಿಂಗ್. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.